ಇದೇ ನಮ್ಮೂರು. ಹಾಸನ ಪಕ್ಕ ಇರೋ ನಮ್ಮೂರು ರೈಲ್ವೆ ಸ್ಟೇಷನ್ ನೋಡಿ ಫ್ರೆಂಡ್ಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮೂರು ಕೋರಂಗ್ಲ ರೈಲ್ವೆ ಸ್ಟೇಷನ್. ಇಲ್ಲಿ ಗೂಡ್ಸ್ ಗಾಡಿಗಳೆಲ್ಲ ನಿಲ್ತವೆ, ಆದರೆ ಸ್ಟಾಪ್ ಕೊಡಲ್ಲ ಬೇರೆ ಗಾಡಿಗಳೆಲ್ಲ. ಹಾಗಾಗಿ ಪ್ಯಾಸೆಂಜರ್ ಗಾಡಿಗೆ ಸ್ಟಾಪ್ ಇಲ್ಲ. ಗೂಡ್ಸ್ ಗಾಡಿಗಳಿಗೆ ಮಾತ್ರ ಸ್ಟಾಪ್ ಕೊಡ್ತಾ ಇರ್ತಾರೆ. ಇವತ್ತು ಸದ್ಯಕ್ಕೆ ಗೂಡ್ಸ್ ಟ್ರೈನ್ ಇಲ್ಲ, ಗೂಡ್ಸ್ ಇರೋಂಥ ಟ್ರೈನ್ ಇಲ್ಲ. ಇವತ್ತೆಲ್ಲ ಖಾಲಿ ಐತಿ. ಖಾಲಿ ಆಗೈತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ಇವತ್ತು ಕೆಲಸಕ್ಕೆ ಅಂತ ಬಂದ್ವಿ, ಜಮೀನು ಕೆಲಸಕ್ಕೆ ಅಂತ ಸಿಟಿಯಿಂದ. ಹಾಗಾಗಿ ಇಲ್ಲೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಳೆ ಬರ್ತೈತಿ. ಆದರೂ ನಮ್ಮ ವ್ಯವಸ್ಥೆ ನೋಡಿ ಫ್ರೆಂಡ್ಸ್. ಕೈಯಲ್ಲೊಂದು ಮೊಬೈಲ್, ಕೈಯಲ್ಲೊಂದು ಬ್ಯಾಗ್, ಒಂದು ಕೈಯಲ್ಲೊಂದು. ನೋಡಿ ರೈತರ ಜೀವನ ಹೆಂಗೈತೆ ಅಂತ ಫ್ರೆಂಡ್ಸ್. ಇವತ್ತು ಮಳೆಲೇ ಆಲೂಗೆಡ್ಡೆಗೆ ಔಷಧಿ ಹೊಡೆಯೋಣ ಅಂತ ಬರ್ತಾ ಇದ್ದೀವಿ. ನೋಡಿ ಮಳೆ ಇವತ್ತು ಜೋರಾಗಿ ಬರ್ತೈತೆ. ಹಾಗಾಗಿ ನಾವು ಮಳೆ ವಾತಾವರಣ ಇರೋದ್ರಿಂದವ ನೋಡೋಣ ಏನಾಗುತ್ತೆ. ಹೋಗ್ತಾ ಇದ್ದೀನಿ ನಡ್ಕೊಂಡು. 2 ಕಿಲೋಮೀಟರ್ ಸ್ಟಾಪಿಗೂ ಅದಕ್ಕೂ ಜಮೀನಿಗೂ 2 ಕಿಲೋಮೀಟ್ರ್ ನಾವು ನಡಿಬೇಕು. ಡೈಲಿ ಹಿಂಗೆ ನಡಿಬೇಕು. ಮೇಲೆಲ್ಲ ಕರೆಂಟ್ ಟ್ರೈನ್ ಹೋಗಲಿಕ್ಕೆ ಇವಾಗ ಮಾಡಿದ್ದಾರೆ. ರೀಸೆಂಟಾಗಿ 6 ತಿಂಗಳಾಯಿತು. ಎಲ್ಲ ಟ್ರೈನ್ ಎಲ್ಲನೂ ಹೋಗಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಟ್ರೈನಿಂದೇನು ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ, ಆದರೆ ಸ್ಟಾಪ್ ಇಲ್ಲಿಲ್ಲ. ಫಸ್ಟೆಲ್ಲ ಸ್ಟಾಪ್ ಕೊಡೋರಂತೆ, ಆದರೆ ಇವಾಗಿಲ್ಲ. ಇಲ್ಲೇ ಹಾಸನಲ್ಲಿ ಕೊಡ್ತಾರೆ ಸ್ಟಾಪ. ಒಂದು ಅರಸೀಕೆರೆಗೆ ಒಂದು ಸ್ಟಾಪು, ಬಾಗೇಶ್ವರ ಒಂದು ಸ್ಟಾಪು, ಅರಸೀಕೆರೆ ಕಡೆಗೆ ಹೋಗೋರಿಗೆ ಈ ಥರ ಒಂದು 2-3 ಸ್ಟಾಪ್ ಕೊಡ್ತಾರೆ. ಅಷ್ಟಿಲ್ಲೇ ನಮ್ಮ ಕೋರಂಗ್ಲು ಗೇಟಲ್ಲೇ ಸ್ಟಾಪ್ ಇತ್ತಂತೆ. ಆದರೆ ಏನೇನೋ ರಾಜಕೀಯ ವಿಷಯದೊಳಗೆ ಏನೇನೋ ಕಥೆನೋ ಏನೋ, ಹಾಗಾಗಿ ಅಲ್ಲಿ ಸ್ಟಾಪ್ ಕೊಡ್ತಾಯಿಲ್ಲ. ನಮಗಿಲ್ಲಿ ಸ್ಟಾಪ್ ಕೊಟ್ಟರೆ ನಾವಿಲ್ಲೇ ಡೈರೆಕ್ಟಾಗಿ ಬೆಂಗಳೂರೆಲ್ಲ ಹೋಗ್ಬೋದು. ಇಲ್ಲಿಂದನೇ ನಮ್ಮ ಜಮೀನು ಕಡೆಯಿಂದನೇ ಹೋಗ್ಬೋದು. ಆದರೆ ಏನು ಮಾಡ್ತೀರಾ, ಸ್ಟಾಪ್ ಕೊಡ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಅದು ಮೇನ್ ರೋಡು, ಅರಸೀಕೆರೆ ಮೇನ್ ರೋಡಲ್ಲಿ ಹೋಗ್ತವೆ ವೆಹಿಕಲ್ಸ್ ಹೋಗ್ತವೆ. ತೋರಿಸ್ತೀನಿ. ಈಗೆಲ್ಲೂ ಬೆಳಗ್ಗೆ ಆಗಿರೋದ್ರಿಂದ ಇವಾಗಿನ್ನೂ ವೆಹಿಕಲ್ಸ್ ಸ್ವಲ್ಪ ಕಡಿಮೆ ಆಗಿವೆ. ಮಧ್ಯಾಹ್ನ ಮೇಲೆಲ್ಲ ಲೋಡ್ ಗಾಡಿಗಳು, ಅರಸೀಕೆರೆಗಳಿಗೆ ಲಾರಿಗಳು ಜಾಸ್ತಿ ಇಲ್ಲಿ. ಹಾಗಾಗಿ ಲಾರಿಗಳೆಲ್ಲ ಹೋಗ್ತವೆ ಫ್ರೆಂಡ್ಸ್. ಬರ್ತಾವೆ ನೋಡಿ, ಅಲ್ಲಿ ಲಾರಿಗಳು ಕೂಡ ಬರ್ತಾ ಇದೆ. ಇದೇ ಮೇನ್ ರೋಡು, ಇದೇ ರೈಲ್ವೆ ಸ್ಟೇಷನ್. ನಮ್ಮ ಕೋರಂಗ್ಲ ಗೇಟಿದ್ದು. ಕೋರಂಗ್ಲ ಊರಲ್ಲಿ ಒಂದು ಭೂಚೇಶ್ವರ ದೇವಸ್ಥಾನ ಇದೆ. ಅದು ಹಿಂದಿನ ಕಾಲದ ಹಳೆಬೀಡು ಬೇಲೂರು ದೇವಸ್ಥಾನ ಇದೆಯಲ್ಲ, ಆ ಥರ ದೇವಸ್ಥಾನ ಇದೆ. ನೋಡಲಿಕ್ಕೆಲ್ಲ ಚೆನ್ನಾಗೈತೆ. ಟೂರಿಸ್ಟ್ಗಳೆಲ್ಲ ಬಂದು ನೋಡ್ತಾರೆ ಫ್ರೆಂಡ್ಸ್. ನಮ್ಮೂರಲ್ಲಿ ದೇವಸ್ಥಾನ ವಿಶೇಷವಾಗಿರೋದು ದೇವಸ್ಥಾನ ಒಂದು ಚೆನ್ನಾಗೈತೆ ಫ್ರೆಂಡ್ಸ್. ನೀವು ಯಾವಾಗಲಾದರೂ ಹಾಸನ ಸೈಡ್ ಬಂದು ಆ ದೇವಸ್ಥಾನ ನೋಡಿ, ಚೆನ್ನಾಗೈತೆ. ಇದು ಭೂಚೇಶ್ವರ ಈಶ್ವರಲಿಂಗ ಇದಾಗಿರೋದು ಫ್ರೆಂಡ್ಸ್. ಅದು ಮಹಾಶಿವರಾತ್ರಿಲಿ ಮಾತ್ರ ಅದನ್ನು ಓಪನ್ ಮಾಡಿ ಇರ್ತಾರೆ. ಇನ್ನು ಬೇರೆ ಟೈಮಲ್ಲೆಲ್ಲ ಇಲ್ಲ ಅದಕ್ಕೆ. ಆದರೆ ನೋಡಲಿಕ್ಕೆಲ್ಲ ಚೆನ್ನಾಗೈತಿ. ಹಿಂದಿನ ಕಾಲದ್ದು ಹೊಯ್ಸಳ ನಾಡು ನಮ್ಮ ಹಾಸನ ನಾಡಲ್ಲಿ ಅಂದರೆ ತುಂಬಾ ಖುಷಿಯಾಗುತ್ತೆ. ನೋಡ, ಸಾಹಿತ್ಯ ಕಲೆಗಳ ಬೀಡು ನಮ್ಮ ಹಾಸನ. ಹಾಸನ ಅಂದರೆ ನಮಗೆ ಹೆಮ್ಮೆ. ಹುಟ್ಟಿ ಬೆಳೆದು ಇರೋ ಊರಾಗಿರೋದ್ರಿಂದ ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಾವು ಹಾಸನಿಯಲ್ಲಿದ್ದಂಗೆ ಆಗಲ್ಲ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಕೋರವಂಗ್ಲ ಅಂತ ಬೋರ್ಡ್ ಬರೆದೈತೆ ಫ್ರೆಂಡ್ಸ್. ಸ್ವಲ್ಪ ಹಿಂದಕ್ಕೆ ಹೋಗ್ತಿದ್ದೇಳ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ನಮ್ಮೂರು, ಇದೇ ಸ್ಟಾಪ್. ಅದೇ ಮುಂದಕ್ಕೆ ಒಂದು ಕೋರವಂಗ್ಲ ಗೇಟ್ ಅಂತ ಐತೆ. ನಾನು ಹಿಂದಕ್ಕೆ ಅಂತ ಏನಿಲ್ಲ, ಹಿಂದಕ್ಕೂ ಐತಿ. ಆದರೆ ನಮಗೆ ಇಲ್ಲಿ ಜಮೀನು ಮಧ್ಯದಲ್ಲಿರೋದ್ರಿಂದ ನಾವು ಇಲ್ಲಿಂದಲೇ ನಡೆದು ಬರಬೇಕು. ಅದು ದೂರ ಆಗುತ್ತೆ ಕೋರವಂಗ್ಲ ಗೇಟು. ಹಂಗಾಗಿ ಇಲ್ಲಿಂದಲೇ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್.